ಸ್ವಾಮಿ, ನನ್ನ ಹೆಸರು ರವೀಶ್ ರೆಡ್ಡಿ ಅಂದ್ಬಿಟ್ಟು. ನನಗೊಂದು ಹೆಣ್ಣು ಮಗು ಒಂದು ಗಂಡು ಮಗು ಇದೆ. ಆದರೆ ನಮ್ಮ ಮಿಸ್ಸಸ್ಸು, ನಾನು ಮತ್ತು ಇಬ್ಬರೇ ಫ್ಯಾಮಿಲಿ ಇರೋದರಲ್ಲಿ ಒಬ್ಬರನ್ನ ಇಂಜಿನಿಯರಿಂಗ್ ಮಾಡಿಸಿದ್ದೀನಿ, ಒಬ್ಬರನ್ನ MBA ಮಾಡಿಸಿದ್ದೀನಿ. ಆದರೆ ನಾನು ₹1 ಸಾಲ ಇಲ್ಲದೆ ಎಲ್ಲ ಕರೆಕ್ಟಾಗಿದ್ದೀನಿ. ಅಕೌಂಟಲ್ಲೂ 5 ಲಕ್ಷ ಕಾಸು ಇಟ್ಟಿದ್ದೀನಿ ನಾನು, ಯಾವುದು ತೊಂದರೆ ಇಲ್ಲದ. ಆದರೆ ಇಬ್ಬರು ಎಜುಕೇಷನ್ ಕೊಟ್ಟು ಚೆನ್ನಾಗಿ ಇದು ಮಾಡಿದ್ದೀನಿ. ರೇಷ್ಮೆ ಇದೆ, ಒಂದು ದಿನಕ್ಕೆ 80 ಲೀಟ್ರ್ ಗಂಟ ಹಾಲಾಗ್ತಾಯಿದ್ದೀನಿ. ಯಾವುದು ಇದಿಲ್ಲದೆ ನೀವು ಕೈ ಮುಗಿದು ಕೇಳ್ಕೊತೀನಿ. DKಗೂ ಮತ್ತು ಬಾಲಕೃಷ್ಣ ನಮ್ಮೂರಿಗೆ ಇದುವರೆಗೂ ಬಂದಿಲ್ಲ. ಎಲ್ಲೆಲ್ಲಿ ತಿರ್ಗ್ತಾರೋ ಗೊತ್ತಿಲ್ಲ. ರಾಮನಗರ ಮೆಟ್ಲತ್ತಾರೆ, ಬರ್ತಾರೆ, ಹೋಯ್ತಾರೆ. ಆದರೆ ನಮ್ಮ ಕಂಪೈನ್ ಬಳಗೆ ಬಂದು ನಮ್ಮನ್ನು ಕೇಳಬೇಕು. ಓಟ್ ಹಾಕ್ಬೇಕಾದ್ರೆ ಬಂದಿರು ನೋಡಿ ಸ್ವಾಮಿ. ನಾವು ಇದುವರೆಗೂ ಕಾಂಗ್ರೆಸ್ಗೆ ಆಗ್ತಾಯಿದ್ದೋ, ಇಲ್ಲಿವರೆಗೂ ಇಲ್ಲಿ ಮಾತ್ರ ಒಂದು ಓಟು ಹಾಕಲ್ಲ. ಅವ್ರು ಬಾಲಕೃಷ್ಣ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ. ಭಾರಿ ಅನ್ಯಾಯ ಮಾಡ್ತಾವೆ ನನಗೆ, ಭಾರಿ ಅನ್ಯಾಯ ಬರುತ್ತೆ. ಊರಿಗೆ ಬರ್ತಾಯಿಲ್ಲ ಸ್ವಾಮಿ, ಎಲ್ಲೆಲ್ಲಿ ತಿರ್ಗ್ತಾರೋ ಎಲ್ಲೆಲ್ಲಿ ಇಲ್ವೋ. ಅವರು ಒಬ್ಬರು ದೊಡ್ಡ ಕಳ್ಳ, ಒಬ್ಬ ಚಿಕ್ಕ ಕಳ್ಳ ಸ್ವಾಮಿ, ಇಬ್ಬರು. ಆ ಕಳ್ಳರುಗಳು ಬರ್ತಾ ಇಲ್ಲ, ನಮ್ಮ ಕೈ ಸಿಗ್ತಾ ಇಲ್ಲ. ಏನು ಮಾಡೋಣ? ರವೀಶ್ ರೆಡ್ಡಿ ಅಂದ್ಬಿಟ್ಟು. ನಾವು ರೇಷ್ಮೆ ಇದೆ, ಹಸು ಇದೆ, ಡೈರಿಗೆ ಫಸ್ಟ್ ನಾನು ಹಾಲಾಗ್ತಾ ಇರೋನು. ನಂದು ಇರೋದು 2 ಎಕರೆ, 1 ಎಕರೆ ಹುಲ್ಲಿದೆ, 1 ಎಕರೆ ರೇಷ್ಮೆ ಇದೆ. ಅವ್ರು ಕರೆಸ್ಬಿಡಿ ಸ್ವಾಮಿ, ನಾವು ಮಾತಾಡ್ತೀವಿ. ನೀವು ಮಾತಾಡಿದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅವ್ರು ಬರ್ಬೇಕು, ಅವರಿಬ್ಬರು ಅಂದರೆ ನೋಡಪ್ಪ ನಮ್ಮ ಜಮೀನು ಹಿಂಗೆ ಅದೇ ನೋಡಪ್ಪ ಅಂತ ಹೇಳ್ತೀವಿ. ಅವ್ರೇನು ಉತ್ತರ ಕೊಡ್ತಾರೆ ಅದಕ್ಕೆ ಕೊಡಲಿ.